ನಿಜಕ್ಕೂ ಜನರು ಎದುರಿಸ್ತಾ ಇರುವಂಥ ಸವಾಲು ಸಮಸ್ಯೆಗಳಿಗೆ ಈ ಬಜೆಟ್ನಲ್ಲಿ ಯಾವುದೇ ಉತ್ತರ ಇಲ್ಲ. ಎಲ್ಲದರಲ್ಲೂ ಕೂಡ ಪರಿಷ್ಕೃತ ಅಂದಾಜಿನಲ್ಲಿ ಕಡಿತ ಆಗಿರುವಂಥದ್ದನ್ನು ಕಾಣ್ತೀವಿ. 7.11 ಲಕ್ಷ ಕೋಟಿ ಬಜೆಟ್ ಅಂದಾಜಿದ್ದರೆ ನಿಜಕ್ಕೂ ವೆಚ್ಚವಾಗಿರುವಂಥದ್ದು 6.31 ಲಕ್ಷ ಕೋಟಿ. ಅಂದರೆ ಇಲ್ಲಿ ಕಡಿತ ಸುಮಾರು 11%. 10% ಅತಿ ಶ್ರೀಮಂತರು 58% ಪಾಲು ಪಡೆದಿದ್ದರೆ 50% ತಳಸ್ತರದ ಜನರ ಪಾಲು ಕೇವಲ 15%. ತೆರಿಗೆಗಳ ಮೂಲಕ ಸಂಪನ್ಮೂಲದ ಸಂಗ್ರಹವೇ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇದ್ದಾಗ ಸಾರ್ವಜನಿಕ ವೆಚ್ಚವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಸಮಾನತೆಯ ದೇಶ. ಒನ್ ಆಫ್ ದಿ ಮೋಸ್ಟ್ ಅನ್ಈಕ್ವಲ್ ಕಂಟ್ರಿ ಇನ್ ದ ವರ್ಲ್ಡ್. ತಳವರ್ಗದ, ಕೂಲಿಕಾರರ, ಕಾರ್ಮಿಕ ವರ್ಗದ, ರೈತಾಪಿ ವರ್ಗದ ಬದುಕು ನಿತ್ರಾಣಗೊಳ್ತಾ ಇರುವಂಥದ್ದನ್ನು ಕಾಣ್ಬೋದು. ಈ ಜಿ ಡಿ ಪಿಯ ಮಾಪನ ಅನ್ನುವಂಥದ್ದು ಅತ್ಯಂತ ಉತ್ಪ್ರೇಕ್ಷೆಯಿಂದ ಕೂಡಿದೆ. ಅದು ನಿಜವಾದ ಜಿ ಡಿ ಪಿಯನ್ನು ಅದು ತೋರಿಸ್ತಾ ಇಲ್ಲ, ಭ್ರಮಾತ್ಮಕವಾದಂಥ ಜಿ ಡಿ ಪಿಯನ್ನು ತೋರಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರದ ವಿತ್ತ ಮಂತ್ರಿಗಳಾದಂಥ ನಿರ್ಮಲಾ ಸೀತಾರಾಮನ್ರವರು 2026-27ನೇ ಸಾಲಿನ ಬಜೆಟನ್ನು ಮಂಡಿಸಿದ್ದಾರೆ. ಈ ಸರ್ಕಾರ 2013-14ರಿಂದ ಇಲ್ಲಿವರೆಗೂ ಬಜೆಟ್ಗಳನ್ನು ಮಂಡಿಸ್ತಾ ಬಂದಿದೆ. ಈ 2026-27ನೇ ಸಾಲಿನ ಬಜೆಟನ್ನು ನಾನು ಬಡಬಡಿಕೆ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಶಬ್ದಾಡಂಬರಗಳಿದೆ ಹೊರತು, ನುಡಿಗಳ ವೈಭವೀಕರಣ ಇದೆ ಹೊರತು ಅದರಲ್ಲಿ ಸತ್ವ ಅಥವಾ ಅರ್ಥವುಳ್ಳ ಸಂಗತಿ ಅದರಲ್ಲಿ ನನಗೆ ಕಾಣಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಆರಂಭದಿಂದಲೂ ಕೂಡ ಬಜೆಟ್ಗಳಲ್ಲಿ ತಮ್ಮ ಗೇಮ್ ಪ್ಲ್ಯಾನ್ ಅಂತ ನಾವೇನು ಹೇಳ್ತೇವೆ, ಗುರಿಗಳನ್ನು ಬದಲಾಯಿಸ್ಕೊಂಡೇ ಬರ್ತಾಯಿದೆ. ಒಂದು ಸಾರಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ಹೇಳ್ತಾರೆ, ಮತ್ತೊಮ್ಮೆ ಅಮೃತ ಕಾಲ್ ಬಗ್ಗೆ ಮಾತನಾಡ್ತಾರೆ, 2047 ಬಗ್ಗೆ ಮಾತನಾಡ್ತಾರೆ, ಆಮೇಲೆ ಗುಸ್ಬೈಟಿಯಾ ಹಾಗೆ ಬಗ್ಗೆ ಮಾತನಾಡ್ತಾರೆ, ರಾಷ್ಟ್ರೀಯತೆ ಬಗ್ಗೆ ಮಾತನಾಡ್ತಾರೆ. ಹೀಗೆ ಜನರ ಗಮನವನ್ನು ಭಾವನಾತ್ಮಕ ಸಂಗತಿಗಳಿಗೆ ಸೆಳೆದು ವಸ್ತುನಿಷ್ಠವಾದಂಥ ನಿರ್ದಿಷ್ಟವಾದಂಥ ಆರ್ಥಿಕ ಸಾಮಾಜಿಕ ಸಂಗತಿಗಳ ಬಗ್ಗೆ ಜನರ ಗಮನ ಹರಿದಾಗೆ ನೋಡ್ಕೊಳ್ತಾರೆ. 26-27ನೇ ಸಾಲಿನ ಬಜೆಟನ್ನು ನಾವು ಗಮನಿಸಿದ್ರೂ ಕೂಡ ಅದರ ಒಟ್ಟು ಗಾತ್ರ ಸುಮಾರು 53.47 ಲಕ್ಷ ಕೋಟಿ. ಈ ಬಜೆಟ್ಟಿನ ಒಟ್ಟು ಗಾತ್ರ ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ, ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ತುಂಬ ಏರಿಕೆ ಆಗಿದೆ. ಹಿಂದಿನ ವರ್ಷ 50 ಲಕ್ಷ ಕೋಟಿ ಇತ್ತು, ಈ ವರ್ಷ ಅದು 53.47 ಲಕ್ಷ ಕೋಟಿ ಆಗಿದೆ. ಒಟ್ಟು ಮೊತ್ತದಲ್ಲಿ ಏರಿಕೆ ಆಗ್ತಾ ಇರುತ್ತೆ, ಆದರೆ ಸಾಪೇಕ್ಷವಾಗಿ ಏರಿಕೆ ಆಗ್ತಾ ಇಲ್ಲ, ನಿಜಕ್ಕೂ ಕಡಿತ ಆಗ್ತಾ ಇದೆ. ಉದಾಹರಣೆಗೆ 2024-25ರಲ್ಲಿ ಬಜೆಟ್ಟಿನ ಗಾತ್ರ ಆ ವರ್ಷದ ಜಿ ಡಿ ಪಿಗೆ 14.17% ಇದ್ದರೆ 26-27ರ ಬಜೆಟ್ ವೆಚ್ಚ ಈ ವರ್ಷದ ಅಂದಾಜು ಜಿ ಡಿ ಪಿಯ 13.7%. ಅಂದರೆ ಕಡಿತ ಆಗಿದೆ. ಮೊತ್ತದಲ್ಲಿ ಏರಿಕೆ ಆಗಿರುತ್ತೆ, ಆದರೆ ಸಾಪೇಕ್ಷವಾಗಿ ಕಡಿತ ಆಗಿರುವಂಥದ್ದನ್ನು ಕಾಣ್ಬೋದು. ಮತ್ತು ಮತ್ತೆ ಬಜೆಟ್ನಲ್ಲಿ ಈ ಸರ್ಕಾರ ಮಾಡ್ತಾ ಇರುವಂಥ ಸಂಗತಿ ಅಂತ ಹೇಳಿದ್ರೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದು ನಿರಂತರತೆಯನ್ನು ಅದು ಕಾಯ್ಕೊಂಡು ಬರ್ತಾ ಇಲ್ಲ. ಉದಾಹರಣೆಗೆ ನಮ್ಮ ಸಮಾಜ ಮೂಲಭೂತವಾಗಿ ಜಾತಿ ವ್ಯವಸ್ಥೆಯ ಸಮಾಜ. ಆದರೆ ಪ್ರಧಾನಮಂತ್ರಿಗಳು ಹೇಳೋದೇನು ಅಂತ ಹೇಳಿದ್ರೆ, ಈ ರೀತಿಯ ಜಾತಿ ವ್ಯವಸ್ಥೆಗೆ ಬದಲಾಗಿ ನಾವು ಗರೀಬ್ ಅಂದರೆ ಬಡವರು, ರೈತರು, ಅನ್ನದಾತ, ನಾರಿ ಮತ್ತು ಹೀಗೆ ಇವರನ್ನು ನಾವು ಜಾತಿ ಅಂತ ಹೇಳಿ ಅವರ ಅಭಿವೃದ್ಧಿಗೆ ನಾವು ಪ್ರಯತ್ನ ಪಡ್ತಿದ್ದೇವೆ ಹಾಗೆ ಅಂತ ಹೇಳ್ತಾರೆ. ಆದರೆ 2026-27ನೇ ಬಜೆಟನ್ನು ನಾವು ಸೂಕ್ಷ್ಮವಾಗಿ ಆಳವಾಗಿ ಅಧ್ಯಯನ ಮಾಡಿದ್ರೆ ಕಂಡುಬರುವಂಥ ಬಹುಮುಖ್ಯವಾದಂಥ ಸಂಗತಿ ಏನು ಅಂತ ಹೇಳಿದ್ರೆ,
ಇವತ್ತು ನಮ್ಮ ಆರ್ಥಿಕತೆ ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಅಲ್ಲಿ ಯಾವುದೇ ಪರಿಹಾರವೂ ಕೂಡ ಇಲ್ಲ. ಅದು ನಿರುದ್ಯೋಗ ಸಮಸ್ಯೆ ಇರ್ಬೋದು, ಬೆಲೆ ಏರಿಕೆ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ರೈತರ ವರಮಾನದ ಸಮಸ್ಯೆ ಇರ್ಬೋದು, ಕೂಲಿಕಾರರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಮತ್ತು ತಳ್ಳುಗಾಡಿಯಲ್ಲಿ ತಲೆ ಮೇಲೆ ಹೊತ್ಕೊಂಡು ಮಾರಾಟ ಮಾಡುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳ ಸಮಸ್ಯೆ ಇರ್ಬೋದು. ಇವ್ಯಾವೂ ಕೂಡ ಈ ಬಜೆಟ್ನಲ್ಲಿ ಮತ್ತು ಈ ಸರ್ಕಾರಕ್ಕೆ ಮುಖ್ಯವೇ ಆಗ್ತಾ ಇಲ್ಲ ಹಾಗೆ ಅಂತೇಳಿ. ನಿಜಕ್ಕೂ ಜನರು ಎದುರಿಸ್ತಾ ಇರುವಂಥ ಸವಾಲು ಸಮಸ್ಯೆಗಳಿಗೆ ಈ ಬಜೆಟ್ನಲ್ಲಿ ಯಾವುದೇ ಉತ್ತರ ಇಲ್ಲ ಹಾಗೆ ಅಂಥೇಳಿ ನಾವು ಹೇಳ್ಬೋದು. ಮತ್ತು ಬಜೆಟ್ನಲ್ಲಿರುವಂಥ ಅಂಕಿಅಂಶಗಳನ್ನು, ಹಣದ ಮೊತ್ತವನ್ನು ನೋಡಿದ್ರೆ ನಮಗೆ ಕಂಡುಬರುವಂಥ ಒಂದು ಸಂಗತಿ ಅಂತ ಏನಂದರೆ, ಎಲ್ಲ ಕಡೆಗೂ ಕೂಡ ಕಡಿತ ಉಂಟಾಗಿರುವಂಥದ್ದು ಕಾಣ್ಬೋದು. ಎಲ್ಲದರಲ್ಲೂ ಕೂಡ ಮೊತ್ತದಲ್ಲಿ ಇಳಿಕೆ ಆಗ್ತಾ ಇರೋದನ್ನು ಕಾಣ್ಬೋದು. ಬಜೆಟ್ನಲ್ಲಿ ಸಾಮಾನ್ಯವಾಗಿ ನಾವು ಹಿಂದಿನ ವರ್ಷದ ಬಜೆಟ್ನಲ್ಲಿ 2 ಸಂಗತಿಗಳನ್ನು ಗುರುತಿಸ್ತೇವೆ. ಒಂದು ಬಜೆಟ್ ಅಂದಾಜು ಅಂತ ಹೇಳ್ತೇವೆ, ಇನ್ನೊಂದು ಪರಿಷ್ಕೃತ ಅಂದಾಜು ಅಂತ ಹೇಳ್ತೇವೆ. ಮತ್ತು 2025-26ನೇ ಸಾಲಿನ ಬಜೆಟ್ ಅಂದಾಜು ಮತ್ತು ಪರಿಷ್ಕೃತ ಅಂದಾಜು ನೋಡಿದ್ರೆ ಎಲ್ಲದರಲ್ಲೂ ಕೂಡ ಪರಿಷ್ಕೃತ ಅಂದಾಜಿನಲ್ಲಿ ಕಡಿತ ಆಗಿರುವಂಥದ್ದನ್ನು ಕಾಣ್ತೇವೆ. ಅದು ತೆರಿಗೆಗಳಿಗೆ ಸಂಬಂಧಪಟ್ಟ ಹಾಗಿರ್ಬೋದು ಅಥವಾ ಸ್ವೀಕೃತಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು. ಬಜೆಟ್ನಲ್ಲಿ 2 ಭಾಗಗಳಿರುತ್ತೆ. ಒಂದು ವರಮಾನದ ಸ್ವೀಕೃತಿಯ ಭಾಗ, ಯಾವುದನ್ನು ನಾವು ರೆವಿನ್ಯೂ ರೆಸೀಟ್ಸ್ ಅಂತ ಕರಿತೇವೆ. ಇನ್ನೊಂದು ಸಾರ್ವಜನಿಕ ವೆಚ್ಚ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಈ ತೆರಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬಜೆಟ್ನಲ್ಲಿ ಹಿಂದಿನ ವರ್ಷದ ಅಂದಾಜು ವೆಚ್ಚ ಮತ್ತು ಬಜೆಟ್ ವೆಚ್ಚದಲ್ಲಿ, ಪರಿಷ್ಕೃತ ವೆಚ್ಚದಲ್ಲಿ ತೀವ್ರ ಥರದ ಕಡಿತ ಆಗಿರುವಂಥದ್ದನ್ನು ಕಾಣ್ತೇವೆ. ಈಗ ಒಟ್ಟು ರೆವಿನ್ಯೂ ಸ್ವೀಕೃತಿಯನ್ನು ತೆಗೆದುಕೊಂಡ್ರೆ 25-26ರ ಬಜೆಟ್ ಅಂದಾಜಿನ ಪ್ರಕಾರ ಸುಮಾರು 34 ಲಕ್ಷ ಕೋಟಿ. ಆದರೆ ಅದೇ ವರ್ಷದ ಪರಿಷ್ಕೃತ ಅಂದಾಜನ್ನು ನೋಡಿದ್ರೆ ಅದು 33.4 ಲಕ್ಷ ಕೋಟಿಗೆ ಕಡಿಮೆ ಆಗಿದೆ. ಅದೇ ರೀತಿ ಬಂಡವಾಳ ಸ್ವೀಕೃತಿಯಲ್ಲೂ ಕಡಿಮೆ ಆಗಿದೆ. ಒಟ್ಟು ಸ್ವೀಕೃತಿಯನ್ನು ತೆಗೆದುಕೊಂಡರೂ ಕೂಡ ಬಜೆಟ್ ಅಂದಾಜು 50.65 ಲಕ್ಷ ಕೋಟಿ ಇದ್ದರೆ ವಾಸ್ತವಿಕ ವೆಚ್ಚ 49.64 ಲಕ್ಷ ಕೋಟಿ ಇದೆ. ಅದೇ ರೀತಿ ಒಟ್ಟು ವೆಚ್ಚದಲ್ಲೂ ಕೂಡ ಕಡಿತ ಆಗಿರುವಂಥದ್ದನ್ನು ಕಾಣ್ಬೋದು. ಹೀಗೆ ಈ ಸರ್ಕಾರ ತೆರಿಗೆಗಳ ಮೂಲಕ ಸಂಪನ್ಮೂಲವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಗಂಭೀರವಾಗಿ ಮಾಡ್ತಾ ಇಲ್ಲ. ಮತ್ತು ಇವರು ತೆರಿಗೆಗಳ ಮೂಲಕ ಸಂಪನ್ಮೂಲದ ಸಂಗ್ರಹವೇ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇದ್ದಾಗ ಸಾರ್ವಜನಿಕ ವೆಚ್ಚವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ಟಿನ 5 ಮುಖ್ಯ ವಲಯಗಳನ್ನು ತೆಗೆದುಕೊಂಡ್ರೆ ಕೃಷಿ ಮತ್ತು ತತ್ಸಂಬಂಧಿ ವಲಯ, ಗ್ರಾಮೀಣಾಭಿವೃದ್ಧಿ, ಸಮಾಜ ಕಲ್ಯಾಣ, ಶಿಕ್ಷಣ ಮತ್ತು ಆರೋಗ್ಯ, ಈ 5 ವಲಯಗಳನ್ನು ತೆಗೆದುಕೊಂಡ್ರೆ 2025-26ರಲ್ಲಿ ಈ 5 ವಲಯಗಳಿಗೆ ಸರ್ಕಾರ ನೀಡಿದ ಬಜೆಟ್ ಅಂದಾಜು ಮೊತ್ತ 7.11 ಲಕ್ಷ ಕೋಟಿ. ಇದು ಬಜೆಟ್ ಅಂದಾಜು, ದೊಡ್ಡ ಪ್ರಮಾಣದ ಮೊತ್ತವನ್ನೇ ಕೊಡಲಾಗಿದೆ. ಆದರೆ ವರ್ಷದ ಕೊನೆಗೆ ಈ 5 ಚಟುವಟಿಕೆಗಳ ಮೇಲೆ, ರಂಗದ ಮೇಲೆ ವಾಸ್ತವಿಕವಾಗಿ ವೆಚ್ಚ ಮಾಡಿದಂಥದ್ದು ಕೇವಲ 6.31 ಲಕ್ಷ ಕೋಟಿ. 7.11 ಲಕ್ಷ ಕೋಟಿ ಬಜೆಟ್ ಅಂದಾಜಿದ್ದರೆ ನಿಜಕ್ಕೂ ವೆಚ್ಚವಾಗಿರುವಂಥದ್ದು 6.31 ಲಕ್ಷ ಕೋಟಿ. ಅಂದರೆ ಇಲ್ಲಿ ಕಡಿತ ಸುಮಾರು 11% ದೊಡ್ಡ ಪ್ರಮಾಣದಲ್ಲಿ ಕಡಿತ ಆಗಿದೆ. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಈ ಸರ್ಕಾರ ಬಜೆಟ್ನಲ್ಲಿ ಮೊತ್ತವನ್ನು ದೊಡ್ಡ ಪ್ರಮಾಣದಲ್ಲಿ ತೋರಿಸ್ತದೆ. ಬಜೆಟ್ ಅಂದಾಜಿನಲ್ಲಿ ಉತ್ಪ್ರೇಕ್ಷೆ ಮಾಡಿ ದೊಡ್ಡ ಮೊತ್ತವನ್ನು ತೋರಿಸ್ತದೆ. ಆದರೆ ವರ್ಷದ ಕೊನೆಗೆ ವೆಚ್ಚವನ್ನು ನೋಡಿದ್ರೆ ಅದರಲ್ಲಿ ತೀವ್ರತರವಾದಂಥ ಕಡಿತ ಆಗ್ತಾ ಇರುವಂಥದ್ದನ್ನು ಕಾಣ್ಬೋದು. ಇದು ಈ ಬಜೆಟ್ಟಿನ ಒಂದು ವೈಫಲ್ಯದ ಬಹಳ ಮುಖ್ಯವಾದಂಥ ಒಂದು ಸೂಚಿ ಹಾಗೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತೊಂದು ಸಂಗತಿ, ನಾನು ಆರಂಭದಲ್ಲೇ ಹೇಳಿದ ಹಾಗೆ ಈ ಬಜೆಟ್ಟು
ಆರ್ಥಿಕತೆ ಎದುರಿಸ್ತಾ ಇರುವಂಥ ಸವಾಲುಗಳ ಬಗ್ಗೆ ಯಾವುದೇ ಪರಿಹಾರವನ್ನು ನೀಡುವ ಕ್ರಮವನ್ನು ನಾವು ಕಾಣೋದಿಲ್ಲ. ಇವತ್ತು ನಮ್ಮ ದೇಶ ಹಿಮಾಲಯ ಸದೃಶವಾದಂಥ ಆರ್ಥಿಕ ಅಸಮಾನತೆಯನ್ನು ಎದುರಿಸ್ತಾ ಇದೆ. ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2026 ಪ್ರಕಾರ ಈ ದೇಶ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಸಮಾನತೆಯ ದೇಶ, ಒನ್ ಆಫ್ ದಿ ಮೋಸ್ಟ್ ಅನ್ಈಕ್ವಲ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಅದು ಹೇಳ್ತದೆ. ಹೇಗೆ ಅಂತ ಹೇಳಿದ್ರೆ, ಈ ದೇಶದ ಒಟ್ಟು ವರಮಾನದಲ್ಲಿ 10% ಅತಿ ಶ್ರೀಮಂತರು 58% ಪಾಲು ಪಡೆದಿದ್ದರೆ 50% ತಳಸ್ತರದ ಜನರ ಪಾಲು ಕೇವಲ 15%. ಅದೇ ರೀತಿ ನೀವು ದೇಶದ ಸಂಪತ್ತನ್ನು ತೆಗೆದುಕೊಂಡ್ರೆ 1% ದೊಡ್ಡ ಶ್ರೀಮಂತರು 40% ಸಂಪತ್ತಿನಲ್ಲಿ ಪಾಲು ಪಡೆದಿದ್ದರೆ ತಳವರ್ಗದ ತಳಸ್ತರದ ಭೂರಹಿತರ 50% ಜನರ ಪಾಲು ಕೇವಲ 6%. ಇಷ್ಟೊಂದು ಮಟ್ಟದ ಅಸಮಾನತೆ ಇದ್ದರೂ ಕೂಡ ಅದನ್ನು ಸರಿಪಡಿಸುವ ಬಗ್ಗೆ ಬಜೆಟ್ಟಿನಲ್ಲಿ ಒಂದೇ ಒಂದು ಮಾತು ಕೂಡ ಇಲ್ಲ. ಅಸಮಾನತೆಯನ್ನು ತಗ್ಗಿಸುವ, ನಿಯಂತ್ರಿಸುವ ಬಗ್ಗೆ ಯಾವುದೇ ಕ್ರಮವನ್ನು ಕೂಡ ನೀವು ಬಜೆಟ್ನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬದಲಾಗಿ ಅಸಮಾನತೆಯನ್ನು ತಗ್ಗಿಸುವ, ನಿಯಂತ್ರಿಸುವ, ತೊಡೆದು ಹಾಕುವ ಕ್ರಮಕ್ಕೆ ಬದಲಾಗಿ ಅದನ್ನು ಉಲ್ಬಣಗೊಳಿಸುವಂತಹ ಆರ್ಥಿಕ ನೀತಿಯನ್ನು ಈ ಸರ್ಕಾರ ಅನುಸರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು. 2019ರಲ್ಲಿ ಕಾರ್ಪೊರೇಟ್ ತೆರಿಗೆಯನ್ನು 30% 22% ಕಡಿತಗೊಳಿಸಲಾಯಿತು. ಕಳೆದ ವರ್ಷ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಅನೇಕ ರೀತಿಯ ರಿಯಾಯಿತಿಗಳನ್ನು ಕೊಡಲಾಯಿತು. ಮತ್ತು ಈ ಕಾರ್ಪೊರೇಟ್ ವಲಯವನ್ನು ಪ್ರಧಾನಮಂತ್ರಿಗಳು ವೆಲ್ತ್ ಕ್ರಿಯೇಟರ್ಸ್ ಅಂತ ಕರೀತಾರೆ, ಸಂಪತ್ತನ್ನು ಸೃಷ್ಟಿ ಮಾಡುವವರು ಅಂತೇಳಿ ಕರೀತಾರೆ. ಮತ್ತು ಈ ಸಂಪತ್ತನ್ನು ಸೃಷ್ಟಿ ಮಾಡುವವರನ್ನು ನಾವು ಅನುಮಾನದಿಂದ ಕಾಣಬಾರ್ದು ಅಂತ ಕೂಡ ಹೇಳ್ತಾರೆ. ಹೀಗೆ ಕಾರ್ಪೊರೇಟ್ ವಲಯವನ್ನು ಇನ್ನಿಲ್ಲದಂತೆ ಪ್ರೋತ್ಸಾಹಿಸ್ತಾ ಇರುವುದರಿಂದ ಅಸಮಾನತೆ ಅನ್ನುವಂಥದ್ದು ತೀವ್ರಗತಿಯಲ್ಲಿ ಏರಿಕೆ ಆಗ್ತಾ ಇರುವಂಥದ್ದನ್ನು ಕಾಣ್ಬೋದು. ಇದರಿಂದ ಆಗುವ ಪರಿಣಾಮ ಏನು ಅಂತ ಹೇಳಿದ್ರೆ, ತಳವರ್ಗದ, ಕೂಲಿಕಾರರ, ಕಾರ್ಮಿಕ ವರ್ಗದ, ರೈತಾಪಿ ವರ್ಗದ ಬದುಕು ನಿತ್ರಾಣಗೊಳ್ತಾ ಇರುವಂಥದ್ದನ್ನು ಕಾಣ್ಬೋದು. ಮತ್ತು 2014ರಿಂದಲೂ ಕೂಡ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೆನ್, ಜೀನ್ ರೀಸ್ ಅನ್ನುವರು, ಅರವಿಂದ್ ಸುಬ್ರಹ್ಮಣ್ಯಂ ಅವರು, ಇವರೆಲ್ಲರೂ ಕೂಡ ಹೇಳ್ತಾ ಬರ್ತಾ ಇರೋದನ್ನು ಅಂತ ಹೇಳಿದ್ರೆ, ಭಾರತದ ಆರ್ಥಿಕತೆಯ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿ ಬೇಡಿಕೆಯನ್ನು ಬಲಪಡಿಸಬೇಕು, ಸಮಗ್ರ ಬೇಡಿಕೆಯನ್ನು ಬಲಪಡಿಸಬೇಕು, ಉದ್ಯೋಗದ ಅವಕಾಶಗಳನ್ನು ವಿಸ್ತರಿಸಬೇಕು, ಜನರ ಕೈಗೆ ಹೆಚ್ಚು ಹೆಚ್ಚು ಹಣ ದೊರೆಯುವಂತೆ ಮಾಡಬೇಕು. ಇದು ಇವತ್ತಿನ ನಮ್ಮ ಸಮಸ್ಯೆಗೆ ಇರುವ ಬಹಳ ಮುಖ್ಯವಾದಂಥ ಪರಿಹಾರ. ಆದರೆ ಈ ಸರ್ಕಾರ ಬೇಡಿಕೆ ಪ್ರಣೀತ ಆರ್ಥಿಕ ನೀತಿಯನ್ನು ತಿರಸ್ಕರಿಸಿ ಪೂರೈಕೆ ಪ್ರಣೀತ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಂಡಿರೋದ್ರಿಂದಾಗಿ ಉದ್ಯೋಗಗಳಲ್ಲಿ ವಿಸ್ತರಣೆ ಆಗ್ತಾ ಇಲ್ಲ, ಬಂಡವಾಳ ವಿನಿಯೋಜನೆಯಲ್ಲಿ ವಿಸ್ತರಣೆ ಆಗ್ತಾ ಇಲ್ಲ, ಬೆಲೆ ಏರಿಕೆಯೂ ಕೂಡ ಒಂದು ಸ್ಥಿಮಿತತೆಗೆ ಬರ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಆರ್ಥಿಕ ವಲಯದಲ್ಲಿ ತಳವರ್ಗದ ಜನ ಅತ್ಯಂತ ಕಷ್ಟ ಕಾರ್ಪಣ್ಯಗಳನ್ನು ಅನುಸರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು. ಈ ಬಜೆಟ್ನಲ್ಲಿ ಸರ್ಕಾರ ಹೇಳೋದೇನು ಅಂತ ಹೇಳಿದ್ರೆ, 25-26ನೇ ಸಾಲಿನಲ್ಲಿ ಈ ದೇಶದ GDP 7.4% ಬೆಳವಣಿಗೆ ಸಾಧಿಸಿದೆ, ಇದು ನಮ್ಮ ಸಾಧನೆ ಅಂತ ಹೇಳ್ತಾರೆ. ಆದರೆ ಅನೇಕ ಅರ್ಥಶಾಸ್ತ್ರಜ್ಞರು, ಅರುಣ್ ಕುಮಾರ್ ಅನ್ನುವಂಥ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದ ನಿವೃತ್ತ ಅರ್ಥಶಾಸ್ತ್ರಜ್ಞರು, ಅರವಿಂದ್ ಸುಬ್ರಹ್ಮಣ್ಯಂ ಅಂತ ಹಿಂದೆ ಹಣಕಾಸು ಸಚಿವಾಲಯಕ್ಕೆ ಆರ್ಥಿಕ ಸಲಹೆಗಾರರಾಗಿದ್ದಂಥವರು, ಇವರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ,
ಈ ಜಿ ಡಿ ಪಿಯ ಮಾಪನ ಅನ್ನುವಂಥದ್ದು ಅತ್ಯಂತ ಉತ್ಪ್ರೇಕ್ಷೆಯಿಂದ ಕೂಡಿದೆ. ಅದು ನಿಜವಾದ ಜಿ ಡಿ ಪಿಯನ್ನು ಅದು ತೋರಿಸ್ತಾ ಇಲ್ಲ, ಭ್ರಮಾತ್ಮಕವಾದಂಥ ಜಿ ಡಿ ಪಿಯನ್ನು ತೋರಿಸ್ತಾ ಇದೆ. ಅರುಣ್ ಕುಮಾರ್ ಪ್ರಕಾರ ಈ ಜಿ ಡಿ ಪಿ ಅರ್ಧದಷ್ಟು ಉತ್ಪ್ರೇಕ್ಷೆಯಿಂದ ಕೂಡಿದೆ ಅಂತ ಹೇಳಿದ್ರೆ, ಅರವಿಂದ್ ಸುಬ್ರಹ್ಮಣ್ಯಂ ಅವರು 2.5% ಇದು ಉತ್ಪ್ರೇಕ್ಷೆಯಿಂದ ಕೂಡಿದೆ ಅಂತ ಹೇಳ್ತಾರೆ. ಅಂದರೆ ಸರ್ಕಾರ ಹೇಳ್ತಾ ಇರುವಂಥ 7.4 ಅನ್ನುವಂಥದ್ದು ಉತ್ಪ್ರೇಕ್ಷಿತ ಜಿ ಡಿ ಪಿ ಆಗಿದ್ದರೆ, ವಾಸ್ತವಿಕ ಜಿ ಡಿ ಪಿ 3 ಮತ್ತು 4ಕ್ಕಿಂತ ಅಧಿಕವಾಗಿಲ್ಲ ಹಾಗೆ ಅಂಥದ್ದು. ಯಾಕೆ ಹೀಗೆ ಉತ್ಪ್ರೇಕ್ಷಿತವಾಗಿದೆ ಅಂತ ಹೇಳಿದ್ರೆ, ಈ ಸರ್ಕಾರ ಜಿ ಡಿ ಪಿಯನ್ನು ಮಾಪನ ಮಾಡಬೇಕಾದ್ರೆ ಸಂಘಟಿತ ವಲಯವನ್ನು ಆಧಾರವಾಗಿಟ್ಕೊಂಡು ಅದು ಮಾಪನ ಮಾಡ್ತದೆ. ಆದರೆ ಈ ದೇಶದಲ್ಲಿರುವಂಥ ಒಟ್ಟು ದುಡಿಮೆಗಾರರಲ್ಲಿ, ಕಾರ್ಮಿಕರಲ್ಲಿ 90% ಅಸಂಘಟಿತ ವಲಯದಲ್ಲಿದ್ದಾರೆ. ಅದು ಡಿಮಾನಿಟೈಸೇಷನ್ ಇರ್ಬೋದು, ಜಿ ಎಸ್ ಟಿಯ ಆರಂಭದ ಅನುಷ್ಠಾನದ ಅಧ್ವಾನ ಇರ್ಬೋದು, ಪೆಂಡಮಿಕ್ನ ಲಾಕ್ಡೌನ್ ಇರ್ಬೋದು. ಈ ಸಂದರ್ಭಗಳಲ್ಲಿ ಅತ್ಯಂತ ದೊಡ್ಡ ಅನಾಹುತವನ್ನು ಅನುಭವಿಸಿದವರು ಅಂತ ಹೇಳಿದ್ರೆ ಅಸಂಘಟಿತ ವಲಯದ ಕಾರ್ಮಿಕರು. ಅಸಂಘಟಿತ ವಲಯ ಅನ್ನುವಂಥದ್ದು ಪೂರ್ಣ ನೆಲಕಚ್ಚಿದೆ, ನಿತ್ರಾಣಗೊಂಡಿದೆ. ಹೀಗಿದ್ದಾಗ ಈ ಅಸಂಘಟಿತ ವಲಯ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅನ್ನುವಂಥ ಭ್ರಮೆಯಲ್ಲಿ ಜಿ ಡಿ ಪಿಯನ್ನು ಲೆಕ್ಕ ಹಾಕಿರೋದ್ರಿಂದಾಗಿ ಅದು 7.4% ಬೆಳವಣಿಗೆಯನ್ನು ತೋರಿಸ್ತಾ ಇದೆ. ಆದರೆ ಅಸಂಘಟಿತ ವಲಯ ಬೆಳವಣಿಗೆಯನ್ನು ತೋರಿಸ್ತಾ ಇಲ್ಲ, ಅದು ಕುಸಿದು ಹೋಗಿದೆ, ಅದು ನಿತ್ರಾಣಗೊಂಡಿದೆ, ರೋಗಗ್ರಸ್ತ ಸ್ಥಿತಿಯಲ್ಲಿದೆ. ಈ ವಲಯವನ್ನು ಸರಿಪಡಿಸಲಿಕ್ಕೆ, ಪರಿಹರಿಸಲಿಕ್ಕೆ ಯಾವುದೇ ಕ್ರಮವನ್ನು ಈ ಸರ್ಕಾರ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಬಹಳ ವಿಷಾದನೀಯವಾದಂಥ ಒಂದು ಸಂಗತಿ ಆಗಿದೆ. ಮತ್ತೊಂದು, ಈ ಬಜೆಟ್ನಲ್ಲಿ ವಿತ್ತ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ತಾ ಇರೋದೇನು ಅಂತ ಹೇಳಿದ್ರೆ, ನಾವು ಬಂಡವಾಳ ವೆಚ್ಚವನ್ನು ದಾಖಲೆಯ ಮಟ್ಟದಲ್ಲಿ ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಿಜ, ಬಂಡವಾಳ ವೆಚ್ಚದಲ್ಲಿ ತೀವ್ರ ಥರದ ಏರಿಕೆ ಆಗಿದೆ. ಆದರೆ ಅದರಿಂದ ಯಾವ ವರ್ಗಕ್ಕೆ, ಯಾವ ವರ್ಗದ ಹಿತಾಸಕ್ತಿಯನ್ನು ನೀವು ಅದರ ಮೂಲಕ ಪೂರೈಸ್ತಾ ಇದ್ದೀರಿ? ಬಂಡವಾಳ ವೆಚ್ಚ ಅನ್ನುವಂಥದ್ದು ಯಾವುದನ್ನು ಮೂಲ ಸೌಕರ್ಯ ಅಂತ ಏನು ಹೇಳ್ತೇವೆ, ಅದು ಸಾರಿಗೆ ಇರ್ಬೋದು, ವಿಮಾನ ನಿಲ್ದಾಣಗಳಿರ್ಬೋದು, ರೈಲ್ವೆ ನಿಲ್ದಾಣ ಇರ್ಬೋದು, ಎಕ್ಸ್ಪ್ರೆಸ್ ಹೈವೇಗಳಿರ್ಬೋದು, ಇದರ ಮೇಲೆ ವೆಚ್ಚವಾಗ್ತದೆ. ಮತ್ತು ಈ ರೀತಿಯ ವೆಚ್ಚಗಳಲ್ಲಿ ಬಂಡವಾಳ ಸಾಂದ್ರವಾಗಿರುತ್ತೆ ಹೊರತು ಶ್ರಮ ಸಾಂದ್ರವಾಗಿರೋದಿಲ್ಲ. ಅಲ್ಲಿ ಉದ್ಯೋಗಗಳು ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿ ಆಗೋದಿಲ್ಲ. ಮತ್ತು ಅಸಂಘಟಿತ ವಲಯಕ್ಕೆ ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂದ ಯಾವುದೇ ಅನುಕೂಲ ಇಲ್ಲ. ಇದು ದೀರ್ಘಾವಧಿಯಲ್ಲಿ ಅನುಕೂಲವನ್ನು ಒದಗಿಸ್ಬೋದು, ಆದರೆ ತಕ್ಷಣಕ್ಕೆ ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥ ಅಸಂಘಟಿತ ವಲಯದ ಕೂಲಿಕಾರರಿಗೆ, ದುಡಿಮೆಗಾರರಿಗೆ ಯಾವುದೇ ಅನುಕೂಲವನ್ನು ಅದು ಒದಗಿಸಿಕೊಡೋದಿಲ್ಲ. ಕೊನೆಯದಾಗಿ ಈ ಬಜೆಟ್ ಬಗ್ಗೆ ನಾವು ಗಮನಿಸಬೇಕಾದಂಥ ಬಹಳ ಮುಖ್ಯವಾದಂಥ ಸಂಗತಿ ಅಂತ ಹೇಳಿದ್ರೆ, ಒಕ್ಕೂಟ ವ್ಯವಸ್ಥೆಯ ಬಗ್ಗೆ, ಒಕ್ಕೂಟ ವ್ಯವಸ್ಥೆಯನ್ನು ಇದು ಶಿಥಿಲತೆಗೊಳಿಸ್ತಾ ಇದೆ, ದುರ್ಬಲಗೊಳಿಸ್ತಾ ಇದೆ. ನಾವೆಲ್ಲ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ದಕ್ಷಿಣ ಭಾರತದ 5 ರಾಜ್ಯಗಳು ಅತ್ಯಂತ ಉತ್ತಮವಾದಂಥ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಕೊಂಡಿದ್ದಾವೆ. ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ದಕ್ಷಿಣ ಭಾರತದ 5 ರಾಜ್ಯಗಳ ಪಾಲು ಕೇವಲ 20%. ಆದರೆ ಇಡೀ ದೇಶದ ಜಿ ಡಿ ಪಿಗೆ ಈ ದೇಶಗಳು ಕೊಡ್ತಾ ಇರುವಂಥ ಕಾಣಿಕೆ 25%ಕ್ಕಿಂತ ಅಧಿಕವಾಗಿದೆ. ಮತ್ತು ಈ ರೀತಿಯ ಸಮೃದ್ಧ, ಸಂತೃಪ್ತ ಅಭಿವೃದ್ಧಿಯ ಮಾದರಿಯನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸ್ತಿದೆ, ನಿರ್ಲಕ್ಷಿಸ್ತಿದೆ, ಅದನ್ನು ತುಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಒಕ್ಕೂಟ ವ್ಯವಸ್ಥೆಯನ್ನು ಅದು ಹಾಳು ಮಾಡ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ರಾಷ್ಟ್ರೀಯವಾಗಿ ಮುಖ್ಯವಾದಂಥ ಸಮಸ್ಯೆಗಳ ಬಗ್ಗೆ ತೀರ್ಮಾನ ತೆಗೆದುಕೋಬೇಕಾದ್ರೆ ಅದು ಮನ್ರೇಗಾನ ರದ್ದುಪಡಿಸಿ ಜಿ ಅನ್ನು ಆರಂಭ ಮಾಡಬೇಕಾಗಿರ್ಬೋದು, ಅಥವಾ ಡಿಮಾನಿಟೈಸೇಷನ್ ಬಗ್ಗೆ ಇರ್ಬೋದು, ಲಾಕ್ಡೌನ್ ಸಂದರ್ಭದಲ್ಲಿರ್ಬೋದು. ಈ ಯಾವುದೇ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ
ಆರ್ಥಿಕ ನೀತಿಯನ್ನು ರೂಪಿಸಬೇಕಾದ್ರೆ ರಾಜ್ಯಗಳ ನಡುವೆ ರಾಜ್ಯಗಳೊಂದಿಗೆ ಸಮಾಲೋಚನೆಯನ್ನು ಚರ್ಚೆಯನ್ನೇ ಮಾಡೋದಿಲ್ಲ. ಒಕ್ಕೂಟ ವ್ಯವಸ್ಥೆಯ ಬಹಳ ಮುಖ್ಯವಾದಂಥ ನಿಯಮ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಪ್ರಮುಖವಾದಂಥ ತೀರ್ಮಾನ ತೆಗೆದುಕೋಬೇಕಾದ್ರೆ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡಬೇಕು. ಆದರೆ ಈ ಸರ್ಕಾರ ಏಕಪಕ್ಷೀಯವಾಗಿ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇರೋದರಿಂದಾಗಿ ಒಕ್ಕೂಟ ವ್ಯವಸ್ಥೆ ದೊಡ್ಡ ಅಪಾಯವನ್ನು ಎದುರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಬಜೆಟ್ನಲ್ಲಿ ಯಾವುದೇ ರೀತಿಯ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವ ಯಾವುದೇ ಕ್ರಮಗಳಿಲ್ಲ. ಹೀಗಾಗಿ 2026-27ನೇ ಬಜೆಟ್ನಲ್ಲಿ ಒಟ್ಟು ಗಾತ್ರ 53.47 ಲಕ್ಷ ಕೋಟಿ ಇದ್ದರೂ ಕೂಡ ಈ ಆರ್ಥಿಕತೆಯ ಮೂಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಪರಿಹಾರೋಪಾಯಗಳನ್ನು ನಾವು ಬಜೆಟ್ಟಿನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಕಂಡು ಬರೋದಿಲ್ಲ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.